ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಮಂಡ್ಯ ವತಿಯಿಂದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ವಲಯ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲೆಯ ಯುವಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆ ತರಲು ಕೇಂದ್ರ ಸರ್ಕಾರದಿಂದ 780 ಕೋಟಿ ಹಣ ಖರ್ಚು ಮಾಡಲು ಸಿದ್ಧವಿದ್ದು, ಮೇ ತಿಂಗಳಿನಲ್ಲಿ ಗುದ್ದಲಿ ಪೂಜೆ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು. ARAI ತಂಡದಿಂದ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿದೆ. ಕೇಂದ್ರ ಸರ್ಕಾರದಿಂದ 780 ಕೋಟಿ ಜೊತೆಗೆ ಇನ್ನೂ 220 ಕೋಟಿ ಒಟ್ಟು 1,000 ಕೋಟಿ ಹಣ ನೀಡಲು ಮುಂದಾಗಿದ್ದು, ನಾಗಮಂಗಲ ತಾಲೂಕಿನ ಬಳಿ ಬೆಳ್ಳೂರು ಕ್ರಾಸ್ ಬಳಿ 1,300 ಎಕರೆ ಜಾಗವನ್ನು ಮಂಜೂರು ಮಾಡಿದರೆ ಬಹಳಷ್ಟು ಜನರಿಗೆ ಅನುಕೂಲವಾಗಲಿದೆ. ರಾಜಕೀಯ ಬಿಟ್ಟು ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಎಂದರು. ಮಂಡ್ಯದಲ್ಲಿ ಕೈಗಾರಿಕೆಗಳಿಗೂ ಅದು ನನ್ನ ಅಪಾರ್ಟ್ಮೆಂಟ್ ಕುಮಾರಸ್ವಾಮಿ ಮಿನಿಸ್ಟರ್ ಆಗಿ ಮಂಡ್ಯ ಏನು ಮಾಡಲ್ಲ ಏನು ಮಾಡಲ್ಲ ಅನ್ನೋ ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಮಂಡ್ಯ ಜನರ ನಿರೀಕ್ಷೆ ನೋಡಲು ನಾನು ಅರ್ಥ ಮಾಡ್ಕೊಂಡಿದ್ದೆ. ಇಲ್ಲಿ ಇದರ ಮೇಲೆ ನಾನು ಪ್ರಾರಂಭಿಕವಾಗಿಯೇ ನಾವೊಂದು ಟೆಸ್ಟಿಂಗ್ ಏಜೆನ್ಸಿನ ARAI ಮುಖಾಂತರ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಅದು ನನ್ನ ಇಲಾಖೆ ಗಣಪತಿಯನ್ನು ಹೇಳಿ ಬಯಸ್ತೀನಿ. ಇವತ್ತು ARAI ಟೆಸ್ಟಿಂಗ್ನ ಯೂನಿಟ್ ಹಾಕಿದ್ರೆ ಮತ್ತೆ ಆಮೇಲೆ ಇನ್ನೂ 30 ಎಕರೆ 100 ಎಕರೆಯಿಂದ ಹೇಳಿದ್ರೆ ಇನ್ನೂ 30 ಎಕರೆ ಬೇಕಾಗದವ್ರಿಗೆ ಎಕ್ಸ್ಟೆನ್ಷನ್ಗೆ ಲ್ಯಾಬ್ ಫೆಸಿಲಿಟೀಸ್ಗೆಲ್ಲ ಮಾಡ್ತಾರೆ. ಅವರೆಲ್ಲ ಇನ್ನೂ ಪ್ಲಾನಿಂಗ್ ಮಾಡ್ತಿದ್ದಾರೆ. 780 ಕೋಟಿ ಹಣ ನಮ್ಮ ಇಲಾಖೆಯಿಂದ ಖರ್ಚು ಮಾಡೋದಕ್ಕೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ಗೆ ನಮ್ಗೆ ವಾರ ದಿವಸ ಹೋಗ್ತದೆ. ನಾನು ಮೇ ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡಿಸ್ಬೇಕು. ನಮ್ಮ ರವಿಯವರು ಭಾಳ ಚರ್ಚೆ ಮಾಡೋರು ಮಂತ್ರಿಯಿಂದ ಜಾಗ ಕೊಡ್ತೀನಿ ಬಸರಾಳ ಹತ್ರ ಒಂದು ಮಾಡಲಿ ಅಂತ ಹೇಳಿ. ಈ ಜಾಗ ಕೊಡಲಿಕ್ಕೆ ನೀವೆಲ್ಲ ಪ್ರಪೋಸಲ್ ಹೇಳಿದೆ. ನಮ್ಮೊಂದು 2 ಭಾಗದಲ್ಲಿ ARAI ಅಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದರು. ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದೆ. ಇಲ್ಲಿ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ಇದೆಲ್ಲ ಒಂದು ತೀರ್ಮಾನ ಮಾಡಿ DC ಅವರಿಗೆ KD ಕಳಿಸ್ಬೇಕು. ಪ್ರೋಸೆಸ್ಸು ಅದು ನಡೀತಾ ಇದೆ. ಇದರ ಮಧ್ಯದಲ್ಲಿ ಆ ಭಾಗದಲ್ಲಿ ನಮಗೆ 30-40 ವರ್ಷದಲ್ಲಿ ಏನೋ ಮಾಡ್ತಾ ಇದ್ದೋ ನಾವು ವಿಷಯಗಳಿಗೆ DC ಅವರು ನನಗೆ ಕೊಡೋದು ಮೊದಲು ಬೇಕಾದ ಸರ್ವೆ ಮಾಡಿಕೊಂಡು ಅವರ ಜನರು ಗ್ರಾಮಾಂತರ ವ್ಯವಸಾಯ ಕೈಗಾರಿಕೆ ಬೇಡ ಇಲ್ಲಿ ಕೊಟ್ಟವರು. ಇಲ್ಲಿ ತಮಿಳವರೇ ಇವತ್ತು ಈ ARAIನ ನಾವು ಇಲ್ಲಿ ಆರಂಭ ಮಾಡೋದ್ರಿಂದ ಸುಮಾರು 20-25 ಸಾವಿರ ಜನ ಕೆಲಸ ಹಲವಾರು ಕಾರ್ಖಾನೆಗಳು ಬರ್ತವೆ. ಈಗೆಲ್ಲ ಟೆಸ್ಟಿಂಗಿಗೆ ಇರ್ತಕ್ಕಂಥದ್ದು ಪೂನಾದಲ್ಲಿ, ಚೆನ್ನೈನಲ್ಲಿ, ಅಲ್ಲಿಂದ ಭೋಪಾಲ್ನಲ್ಲಿ, ದೆಹಲಿಯಲ್ಲಿ. ಹೊಸದಾಗಿ ನಾನು ಮಂಡ್ಯ ಜಿಲ್ಲೆಗೆ ಇವತ್ತು ಕರ್ನಾಟಕದ ಬೇರೆ ಮಂಡ್ಯ ಜಿಲ್ಲೆಗೆ ಅದನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದೋ ಪತ್ರಿಕೆ ಮೊದಲನೇ ಹಂತದಲ್ಲೇ ಇದನ್ನು ಬರ್ಕೊಂಡಿದ್ದು ನಮ್ಮ ಸ್ನೇಹಿತರು RAI ಕೇಂದ್ರಕ್ಕೆ ಆರಂಭದಲ್ಲೇ ವಿಘ್ನ ಅಂತ ಬರೆದಿದ್ದೆ. ಯಾವುದೇ ಕಾರಣಕ್ಕೂ ಇದು ವಿಘ್ನ ಆಗೋದಕ್ಕೆ ನಾನು ಅವಕಾಶ ಮಾಡೋದಿಲ್ಲ. ಮಾಧ್ಯಮದ ಸ್ನೇಹಿತರಿಗೆ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನಾನು ಗ್ರಾಮಕ್ಕೋಸ್ಕರವಾಗಿ ಕಾರ್ಖಾನೆಗಳ ಕ್ಲಿಯರ್ ಆಗಿದ್ದೀನಿ, ಜಾಗ ಕೊಡಿ ಅಂತ ಕೇಳಿದ್ದೀನಿ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಕಾನೂನುಬದ್ಧವಾಗಿ ಯಾವ ರೀತಿ ನನ್ನ ಇಲಾಖೆಯಿಂದ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು. ಹಣ ಇವತ್ತಾಗಲೇ 780 ಕೋಟಿ 500 ಕೋಟಿ ಇದನ್ನು 780 ಕೋಟಿಗೆ ಮತ್ತೆ ಎನ್ಹಾನ್ಸ್ ಮಾಡ್ತಿದ್ದೀವಿ. ಇನ್ನೂ 250 ಕೋಟಿ 20 ಕೋಟಿ 1000 ಕೋಟಿ ಆಗಲಿಕ್ಕೆ ತಯಾರಾಗಿದ್ದಾರೆ. ಇದರ ಮೇಲೆ ಹಲವಾರು ಸಣ್ಣ ಪುಟ್ಟ ನಮ್ಮ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳೇ ನಡೆಸ್ತಾ ಇದ್ದಾರೆ. ಕೆಲವು ಸ್ಟಾರ್ಟಪ್ಗಳಲ್ಲಿ 200 ಕೋಟಿ 300 ಕೋಟಿ. ಶಾಸಕ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕೂಡ ಬದ್ಧರಾಗಿದ್ದು, ಮಂಡ್ಯ ತಾಲೂಕಿನ 2 ಜಾಗದಲ್ಲಿ ಕೈಗಾರಿಕೆ ನಿರ್ಮಾಣ ಮಾಡಲು ಮುಂದಾಗಿದ್ದು, ಇದಕ್ಕೆ ಸ್ವಾಗತ ಕೋರುತ್ತೇವೆ. ಕೇಂದ್ರ ತಂಡ ವರದಿಯಂತೆ ಅದಕ್ಕೆ ಅನುಮತಿ ನೀಡಿದರೆ ಇದಕ್ಕೆ ಬೇಕಾದ ಮೂಲಸೌಕರ್ಯ ನೀಡಲು ಸಿದ್ಧ ಇದ್ದೇವೆ ಅಂತ ಹೇಳಿದರು. ನೀವು ಕೈಗಾರಿಕಾ ತಂದಿದ್ದೀರಾ, ನಾವು ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೀವಿ. ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ ನೀವು ಕೈಗಾರಿಕೆ ತರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಂದು ಬಸರಾಳಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಉಂಡಳ್ಳಿಯಲ್ಲಿ 100 ಎಕರೆ ಇದೆ. ಇಲ್ಲಿ ಮಾಡಿ ಪೂರಕ ವಾತಾವರಣ ತರೋಣ ಅಂತ ಫಸ್ಟ್ ಘೋಷಣೆ ಮಾಡುವ ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ
ಮಾಡ್ತಾ ಇದ್ದಾರೆ, ಫಿಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡೋದಕ್ಕೆ ನಿಮಗೆ ಡಿಸ್ಕೈಸ್ ಮಾಡಿ ಅದು ಅರಣ್ಯ ಅಂತ ಬಸವಾಡಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮಗೆ ಬಂದು ಅದು ಅರಣ್ಯ ಅದೆಲ್ಲಿ ಕೊಡೋಕ್ಕಾಗತ್ತೆ ಅಂತ ನಾನು ನಿಮಗೆ ಹೇಳೋದು ಒಂದು ಮಿಸ್ಗೈಡ್ ಮಾಡ್ತೀನಿ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನೂ 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿಂದ ಆಗಿದ್ರೆ ನೀವು 2 ಎಕರೆ ಇದ್ದರೆ ಇದು ಬಿಡಬೇಕಾಗುತ್ತೆ, ನೀವು ಬೋರ್ವೆಲ್ ಏನಾರ ಇದ್ದರೆ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಿಮಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿದ್ರೆ, ನಾನು ಕಳ್ಸಾದ್ಮೇಲೆ ಅವ್ರನ್ನ ಯಾರು ಎತ್ಕಟ್ಟಿ ಪ್ರೆಸ್ ಮೀಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ಹೇಳ್ತೀನಿ, ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಅದು ಕೊಡಿಸ್ತೀನಿ, ನಿಮಗೆ 150 ಎಕರೆ ತಳ್ಳಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ವಿ. ಇದು ಪ್ರಾಮಾಣಿಕವಾಗಿ ಹೇಳೋದು. ಅದಾದ್ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂತ ಬೇರೆ ಥರ ಇದೆ. ನಾನು ನಿಮಗೆ ಹೇಳ್ತೀನಿ, ನಾನು ಇದೆಲ್ಲ ಮುಂದೆ ಸರಿ ಬರುತ್ತೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಕೈಗಾರಿಕಾ ನಿರ್ಮಾಣಕ್ಕಾಗಿ ಮುದ್ದನಘಟ್ಟ ಸೇರಿದಂತೆ 2 ಕಡೆ 105 ಎಕರೆ ಜಾಗವನ್ನು ಅಧಿಕೃತವಾಗಿ ಪರಿಶೀಲನೆ ಮಾಡಿ ತಾಂತ್ರಿಕ ತಡೆದಿಂದ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಮನವಿ ಸಲ್ಲಿಸಲಾಗಿತ್ತು ಅಂತ ಸಭೆಗೆ ವಿವರವನ್ನು ನೀಡಿದರು. ಸೂಕ್ತವಾದಂಥ ಸರ್ಕಾರಿ ಜಾಗ ಲಭ್ಯ ಇದೆ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಟ್ಟು ಸರ್ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಸರ್. ಇದು ಕೈಗಾರಿಕಾ ಉದ್ದೇಶಕ್ಕೆ ಸೂಕ್ತ ಇದೆಯಾ ಇಲ್ವಾ ಅನ್ನೋದನ್ನು ತಾಂತ್ರಿಕವಾದಂಥ ಅಧಿಕಾರಿಗಳನ್ನ ನೇಮಿಸಿ ವರದಿ ಕೊಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್. ಏಕೆಂದರೆ ನಾವು ಪ್ರಪೋಸಲ್ ಕೊಡೋದಕ್ಕಿಂತ ಮುಂಚೆ ಸರ್ ವೆದರ್ ದಟ್ ಲ್ಯಾಂಡ್ ಈಸ್ ಸೂಟೇಬಲ್ ಫಾರ್ ಇಂಡಸ್ಟ್ರಿಯಲ್ ಅಂತ ನಾವು ಕನ್ಫರ್ಮೇಷನ್ ತೊಗೋಬೇಕಾಗುತ್ತೆ. ಅದಾದಮೇಲೆ ಸರ್ ಫೆಬ್ರವರಿ ತಿಂಗಳಲ್ಲಿ KDಗಳು ಬಂದು ವಿಸಿಟ್ ಮಾಡ್ಕೊಂಡು ಹೋದ್ರು ಸರ್. ಅದಾದಮೇಲೆ ಮಾರ್ಚ್ 13ನೇ ತಾರೀಕು ನಾವು ಡೈರೆಕ್ಷನ್ಸ್ ಕೊಟ್ಟ ಪ್ರಕಾರ ಸರ್ ARF ಬಂದು ಒಂದು 6 ಜನ ಸೈಂಟಿಸ್ಟ್ಗಳು ಬಂದು ಲ್ಯಾಂಡನ್ನು ವಿಸಿಟ್ ಮಾಡಿ ನಂತರ ನಮ್ಮ ಕಚೇರಿಗೆ ಬಂದು ನಮ್ಮ ಜೊತೆ ಒಂದು ಸಭೆಯನ್ನು ಕೂಡ ಅಧಿಕೃತವಾಗಿ ಸಭೆಯನ್ನು ಕೂಡ ಮಾಡಿ ಹೋದರು ಸರ್. ಆ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತು ಅನ್ನೋದು ತಮ್ಮ ಗಮನ ತರಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ತಾವು ದೂರವಾಣಿ ಮೂಲಕ ಕೂಡ ತಮ್ಮ ಗಮನಕ್ಕೆ ತಂದಿದೆ ಸರ್. ಅವರು ಹೇಳಿದ ಪ್ರಕಾರ ಸರ್ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ನೀವೇನು ಸರ್ಕಾರಿ ಜಾಗ ಗುರುತು ಮಾಡಿದ್ದೀರಾ ಅದು ಸೂಕ್ತ ಇದೆ ಅನ್ನೋದನ್ನು ಒಂದು ಲೈನಲ್ಲಿ ಹೇಳಿದೆ ಸರ್. ಇಟ್ ಈಸ್ ಟೆಕ್ನಿಕಲಿ ಸೂಟಬಲ್ ಅಂತ ಹೇಳಿದೆ ಸರ್. ಬಟ್ ಫೀಸಿಬಲ್ ಇದೆಯೋ ಅಲ್ಲೋ ಅನ್ನೋದ್ರ ಬಗ್ಗೆ ನಾವು 34 ಅಂಶಗಳ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕೆ ನಮಗೆ ರಿಪ್ಲೈ ಕೊಡಬೇಕು, ಪ್ಲಸ್ ಡ್ರೋನ್ ಸರ್ವೆ ಮಾಡಿ ನಮಗೆ ವರದಿ ಕೊಡಬೇಕು. ನಂತರ ನಾವು ಅದು ಟೆಕ್ನಿಕಲಿ ಫೀಸಿಬಲಿ ಇದೆಯಾ ಇಲ್ಲ ಅನ್ನೋದನ್ನು ನಾವು ಲಿಖಿತವಾಗಿ ಕೊಡ್ತೀವಿ. ಆ ಲಿಖಿತವಾಗಿ ಕೊಟ್ಟ ನಂತರ ನಾವು ಸರ್ಕಾರಕ್ಕೆ ಅಧಿಕೃತವಾಗಿ ಪ್ರಸ್ತಾವನೆಯನ್ನು ಮಂಜೂರಾತಿ ಕಳಿಸ್ಬೇಕಾಗುತ್ತೆ ಸರ್. ಸರ್ ಈಗ ನಾವು ಕೊಟ್ಟಿರೋ ಅಂಥದ್ದು ಓನ್ಲಿ ವರದಿ ಕೊಟ್ಟಿದ್ದೀವಿ ಸರ್. ಒಂದು ವೇಳೆ ಅವರು ARA ಇಂದ ಇದು ಸೂಕ್ತ ಇದೆ, ಇದು ಲ್ಯಾಂಡ್ ಮಂಜೂರು ಮಾಡ್ಬೋದು ಅಂದರೆ ನಾನು ಅಧಿಕೃತವಾಗಿ ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ಬೋದು, ಗ್ರ್ಯಾಂಟ್ ಮಾಡಲಿಕ್ಕೆ ಕೇಳಿದ್ದೀವಿ ಸರ್. ಸಭೆಯಲ್ಲಿ ಶಾಸಕರಾದ HT ಮಂಜು, ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ, ಅನ್ನದಾನಿ, ಮಾಜಿ ಸಚಿವರು ಹಾಗೂ ದಿಶಾ ಸಮಿತಿ ಸದಸ್ಯರಾದ CS ಪುಟ್ಟರಾಜು, ದಿಶಾ ಸಮಿತಿ ಸದಸ್ಯರಾದ ಅನ್ನದಾನಿ, DC ತಮ್ಮಣ್ಣ, ಜಿಲ್ಲಾ ಪಂಚಾಯತ್ CO ನಂದಿನಿ, SP ಡಾಕ್ಟರ್ ಶೋಭಾರಾಣಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಭಾನುವಾರ ರಾತ್ರಿ ಭೀಕರ ಗ್ಯಾಂಗ್ ವಾರ್ ನಡೆದಿದ್ದು, ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ರೌಡಿ ಶೀಟರ್ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಿಗರೇಟ್ ವಿಚಾರವಾಗಿ 2 ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮದ್ದೂರು ಪಟ್ಟಣದ ಹೊಳೆ ಆಂಜನೇಯ ಸ್ವಾಮಿ ದೇಗುಲದ ರಸ್ತೆಯಲ್ಲಿರುವ ಪಟೇಲ್ ಸಾಮಿಲ್ ಬಳಿ ಈ ಘಟನೆ ಸಂಭವಿಸಿದೆ. ಮರಳಿಗ ಗ್ರಾಮದ ನಿವಾಸಿ ರೌಡಿ ಶೀಟರ್ ಯಶವಂತ್ ಆಲಿಯಾಸ್ ಕಜ್ಜಿ ಅಬಿ ಕೊಲೆಯಾದ ಯುವಕನಾಗಿದ್ದಾನೆ. ಕೇವಲ ಸಿಗರೇಟ್ ಹಂಚಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಆರಂಭವಾಗಿ ಅದು ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಪರಸ್ಪರ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ದುಷ್ಕರ್ಮಿಗಳ ಭೀಕರ ದಾಳಿಗೆ ತುತ್ತಾದ ಯಶವಂತ್ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ದಾಳಿಯ ವೇಳೆ ಆತನೊಂದಿಗಿದ್ದ ಗೊರವನಹಳ್ಳಿ ಗ್ರಾಮದ ದರ್ಶನ್ ಮತ್ತು ಸಚಿನ್ ಎಂಬುವರಿಗೂ ಗಂಭೀರ ಗಾಯಗಳಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರ ಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ ಅಂತ ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಮತ್ತು ASP ತಿಮ್ಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ನಂಬರ್ ತಗೋ ಮಂಜು ಮಂಜು ಒಂದು ಮಾತಾಡ್ಕೊಂಡು ಇಟ್ಕೊಂಡಿದ್ಯಾ ಗಾಡಿಲಿ ಫ್ರೆಂಡ್ಸಿಂದ ಮರ್ಡರ್ ಆಗಿದ್ದಾರೆ. ಪಾಂಡುಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಮಾಜಿ ಉಪ ಪ್ರಧಾನಿಯಾಗಿದ್ದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ 5 ದೀಪದ ವೃತ್ತದ ಬಳಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಪ್ರಪಂಚದಲ್ಲಿ ದಾಖಲೆನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ಸಂಗತಿ ಇದ್ದಾರೆ. ಭಾರತದ ಹಲವಾರು ಭಾರತ ಸರ್ಕಾರದ ಸಚಿವ ಸಂಪುಟಗಳಲ್ಲಿ ಹಲವಾರು ಉನ್ನತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರು, ಬಾಬು ಜಗಜೀವನ್ ರಾವ್ ಅವರು 1946ರಿಂದಲೇ ತಮ್ಮ ಸಾರ್ವಜನಿಕ ಸೇವೆಯನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಲು ಮಹತ್ವದ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿದರು. 30 ವರ್ಷಗಳ ಕಾಲ ವಿವಿಧ ಕೇಂದ್ರ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸಿರುವ ಅವರು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಅವರು ಹೇಳಿದರು. ಈ ಭಾರತ ಸಂವಿಧಾನದ ಒಂದು ಭಾಗವಾಗಿ ಸೋಷಿಯಲ್ ಜಸ್ಟಿಸ್ ಅನ್ನ ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸುವ ಬಗ್ಗೆ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ. ಮುಂದುವರೆದಂತೆ ನಂತರ ಕೂಡ ವಿವಿಧ ಸರ್ಕಾರಗಳಲ್ಲಿ ಸುಮಾರು 40 ವರ್ಷ ಸಾರ್ವಜನಿಕ ಜೀವನದಲ್ಲಿ 30 ವರ್ಷ ಅವರು ಮಂತ್ರಿ ಕೆಲಸ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ಹೈಯೆಸ್ಟ್ ರೆಕಾರ್ಡ್ ಇದೆ. ಈಗ
71ನೇ ಇಂಡಿಯಾ ಪಾಕಿಸ್ತಾನ ಏನು ಯುದ್ಧ ಆಯಿತು ಆ ಸಂದರ್ಭದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವರು ತೆಗೆದುಕೊಂಡ ನಿರ್ಧಾರಗಳು ಯಾವ ರೀತಿ ಅಂದರೆ ನಮ್ಮ ಭಾರತ ದೇಶದ ಗೆಲುವಿಗೆ ಕಾರಣ ಆಗ್ತದೆ. ಅದೇ ರೀತಿ ಅವರು 2 ಬಾರಿ ಕೃಷಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಈ ಕೊನೆ 1960 ಹಂತದೊಳಗೆ ಬರಗಾಲ ಬಂದಿದ್ದು, ಆ ಬರಗಾಲದಲ್ಲಿ ಕೂಡ ಈ ಹಸಿರು ಕ್ರಾಂತಿಯ ಅಧಿಕಾರರಾಗಿ ಅವರು ಯಾವ ರೀತಿ ನಾವು ದೇಶದಲ್ಲಿ ನಮ್ಮ ಆಹಾರದ ಕೊರತೆಯನ್ನು ನೀಗಿಕೊಂಡು ನಮ್ಮ ಭಾರತ ದೇಶ ಏನು ವೆಸ್ಟರ್ನ್ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿತ್ತು ಆಹಾರಗಳಿಗೆ, ಅದನ್ನು ತಪ್ಪಿಸಿ ಮತ್ತು ಇವತ್ತಿಗೂ ಕೂಡ ನಾವು ಆಹಾರ ಮಟ್ಟಿಗೆ ಹೇಳಬೇಕಾದ್ರೆ ಭಾರತವು ಯಾವುದೇ ದೇಶದ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ನಮಗೆ ಸಾಕಷ್ಟು ನಾವು ಆಹಾರವನ್ನು ಉತ್ಪಾದಿಸಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೇವೆ. ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಂಶುಪಾಲರಾದ ಮಾಧವಿ ಅವರು ಡಾಕ್ಟರ್ ಜಗಜೀವನ್ ರಾಮ್ ಅವರ ಜೀವನದ ಸಾಧನೆಯನ್ನು ಸ್ಮರಿಸಿದರು. ಹಿಂದುಳಿದ ವರ್ಗಕ್ಕೆ ಸೇರಿದವರಾದರೂ ಅನೇಕ ಅವಮಾನಗಳನ್ನು ಮೀರಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿತ್ವ ಅವರದು ಅಂತ ಬಣ್ಣಿಸಿದರು. ಕಾರ್ಯನಿರ್ವಹಿಸತಕ್ಕಂತಹ ಶೋಭಿಲಾಲ್ ರವರು ಮತ್ತು ವಸಂತ ದೇವಿಯ ಪುತ್ರರಾಗಿ 5 ಜನ ಮಕ್ಕಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಬಾಬುರವರು ಬಹಳ ಪ್ರಾಥಮಿಕ ಹಂತದಲ್ಲಿಯೇ ಸಾಕಷ್ಟು ಕಷ್ಟಗಳನ್ನು ಹೊಂದಿರತಕ್ಕಂಥವ್ರು. ಇವರು 1914ರಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ತಾವು ತಮ್ಮ ತಂದೆಯನ್ನು ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಕುಟುಂಬ ಬಹಳ ಸಂಕಷ್ಟಕ್ಕೆ ಒಳಗಾಗುವಂಥದ್ದು. ಯಾಕೆಂದರೆ ಯಾವುದೇ ಆದಾಯದ ಮೂಲಗಳಿರೋದಿಲ್ಲ. ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಅವರ ಚಿಕ್ಕಪ್ಪ ಈ ಬಾಬುರವ್ರನ್ನ ಒಂದು ಉತ್ತಮವಾಗಿರ್ತಕ್ಕಂತಹ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಕೂಡ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿದಾಗ ಅವರು ಉತ್ತಮವಾಗಿ ಓದುವುದರಲ್ಲಿ, ಗಣಿತದಲ್ಲಿ, ವಿಜ್ಞಾನ ವಿಷಯದಲ್ಲಿ ಹೀಗೆ ಕರಗತವಾಗಿ ಮಾಡ್ಕೊಂಡಿರ್ತಾರೆ. ಈ ರೀತಿಯ ಕರಗತವಾಗಿರ್ತಕ್ಕಂತಹ ಓದ್ತಾ ಇರುವಂತಹ ಸಂದರ್ಭದಲ್ಲೇ ಅಂತಹ ಸಮಾಜದ ಅಂತಹ ಕಾಲದಲ್ಲಿ ಅವರಿಗೆ ಸಮಾಜದಲ್ಲಿ ದೀನದಲಿತರು, ತುಳಿತಕ್ಕೆ ಒಳಗಾದವರು ಎಷ್ಟು ಕಷ್ಟಪಡ್ತಾರೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಶಾಲೆಯ ಓದುವ ಹಂತದಲ್ಲಿಯೇ ತಿಳ್ಕೊಳ್ತಾರೆ. ಹೇಗೆ ಅಂತಂದರೆ ಅವರು ಓದುವಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ 2 ಮಡ್ಕೆಗಳನ್ನು ಇಟ್ಟಿರ್ತಾರೆ. ಒಂದು ಹಿಂದೂ ಮಕ್ಕಳಿಗೋಸ್ಕರ ಕುಡಿಯುವ ನೀರು, ಇನ್ನೊಂದು ಮುಸ್ಲಿಂ ಮಕ್ಕಳಿಗೋಸ್ಕರ ಕುಡಿಯುವ ನೀರಿನ 2 ಮಡ್ಕೆಗಳನ್ನು ಇಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಸಿಎ ಅರವಿಂದ್, ರವಿಕುಮಾರ್, ಕೋಮಲ, ಮಹದೇವಪ್ಪ, ಸಿದ್ದಲಿಂಗಯ್ಯ, ಗೋವಿಂದಪ್ಪ, ಕಡಬ ಪುಟ್ಟರಾಜು, ರವಿಕುಮಾರ್, ಟೌನ್ ಚಂದ್ರು, ಗುರುಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೇರ್ಪೇಟೆ ಜನರ ಆಶೀರ್ವಾದದಿಂದ ಗೆದ್ದು ಶಾಸಕರಾಗಿರುವ ಮಂಜು ತಮ್ಮ ಶಾಸಕ ಸ್ಥಾನದ ಜವಾಬ್ದಾರಿ ಅರಿತು ಮಾತನಾಡಬೇಕು ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ BL ದೇವರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಕೇರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲಿನ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜು ಅವರು ಪ್ರಾಮಾಣಿಕವಾದ ಆಡಳಿತ ನೀಡಿ ಬದ್ಧತೆಯಿಂದ ಜನರ ಕೆಲಸ ಮಾಡಿ ಕ್ಷೇತ್ರದ ಜನರ ಋಣ ತೀರಿಸುವ ಕೆಲಸ ಮಾಡುವ ಬದಲಿಗೆ ತಮ್ಮ ಸಣ್ಣ ಪುಟ್ಟ ವಿಚಾರಗಳಿಗೂ ಬಡಜನರು ಹಾಗೂ ರೈತಾಪಿ ವರ್ಗದವರು ತಾಲೂಕು ಕಚೇರಿಯನ್ನು ಅಲಸುತ್ತುವಂತೆ ಮಾಡಿಸಿದ್ದಾರೆ ಎಂದು ಕಿಡಿಕಾರಿದರು. ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ, ಆರೋಗ್ಯ ರಕ್ಷಣಾ ಸಮಿತಿ, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಸಮಿತಿ, ಡೀಮ್ಸ್ ಫಾರೆಸ್ಟ್ ಒತ್ತುವರಿ ಸಮಿತಿ ಸೇರಿದಂತೆ ಹಲವು ಸಮಿತಿಗಳ ಸಭೆ ಕರೆದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವ ಕೆಲಸವನ್ನು ಶಾಸಕರು ಮಾಡದೆ ಸುಳ್ಳು ನೆಪ ಹೇಳಿಕೊಂಡು ವ್ಯರ್ಥವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಿದ್ದಾರೆ ಅಂತ ಹೇಳಿದರು. ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರುವ ಬಿ ಪ್ರಕಾಶ್, ಕೆ ಬಿ ಚಂದ್ರಶೇಖರ್, ಕೆ ಸಿ ನಾರಾಯಣಗೌಡರ ಅವಧಿಯಲ್ಲಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಮಂಜೂರಾಗಿರುವ ಫಲಾನುಭವಿಗಳ ಪಟ್ಟಿ ಮಾಡಿಸಿ ಕಿಮ್ಮತ್ತು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಿಸಿ ಭೂಮಿ ಹಕ್ಕುಪತ್ರ ವಿತರಿಸುವ ಕೆಲಸವನ್ನು ಮಾಡದ ಶಾಸಕರು ಕಳೆದ 1.5 ವರ್ಷಗಳಿಂದ ಒಂದು ಬಾರಿಗೂ ಅಕ್ರಮ ಸಕ್ರಮ ಭೂ ಮಂಜೂರಾತಿ ಸಮಿತಿ ಸಭೆಯನ್ನು ಕರೆದಿಲ್ಲ. ಕೇರ್ಪೇಟೆ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದ್ದರೂ ಆರೋಗ್ಯ ರಕ್ಷಣಾ ಸಮಿತಿಯ ಸಭೆ ಕರೆದು ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರು. ಉದ್ಘಾಟನೆಗೆ ಸಿದ್ಧವಾಗಿರುವ ತಾಯಿ ಮಗು ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವ ಯಂತ್ರೋಪಕರಣ ಮತ್ತು ಸೌಲಭ್ಯಗಳನ್ನು ಒದಗಿಸಿ ಆಸ್ಪತ್ರೆಯನ್ನು ಸಾರ್ವಜನಿಕರ ಸೇವೆಗೆ ಸಮರ್ಪಿಸುವ ಕೆಲಸ ಮಾಡಿದ ಶಾಸಕರು ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರಿಂದ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾದ ಸಹಕಾರ ಸಿಗುವುದಿಲ್ಲ ಅಂತ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅಂತ ಅವರು ಹೇಳಿದರು. ಇಡೀ ತಾಲೂಕಿನಲ್ಲಿ ಯಾರು ಅಕ್ರಮ ಸಂಖ್ಯೆ ಮಂಜೂರಾಗಿರೋರು, ಯಾರಿಗೆ ಆರ್ಟಿಸಿ ಬಂದಿಲ್ಲ, ಯಾರು ಕಿಮ್ಮತ್ತು ಕಟ್ಟಿಲ್ಲ, ಯಾರು ಹಕ್ಕುಪತ್ರ ತಗೊಂಡು ಖಾತೆ ಆಗಿಲ್ಲ ಅಂಥವರು ಒಂದು ಬಂದು ನಮ್ಮ ಕಚೇರಿಗೆ ಬಂದು ಪಟ್ಟಿ ಮಾಡಿ ಕೊಡ್ತಕ್ಕಂಥದ್ದು MLA ಅವರಿಗೆ ಅಂತ ಹೇಳ್ತೀನಿ. ಮಾಡಿಸಿ ಇಲ್ಲ ಆಗಿಲ್ಲ. ಕೋಡಿ
ಅದು ಆಮೇಲೆ ಬರ್ತೀವಿ. ಡೀಮ್ಡ್ ಫಾರೆಸ್ಟ್, ಪರಿಭಾವಿತ ಅರಣ್ಯ ಅಷ್ಟೇ ಆಯ್ತದ ಇಲ್ಲ ಕರೆದಿದ್ದೀವಿ ಸ್ವಲ್ಪ ಮಾಡಿದ ಮಾತಾಡಿದ್ದು. ಡೀಮ್ಡ್ ಫಾರೆಸ್ಟ್. ಡೀಮ್ಡ್ ಫಾರೆಸ್ಟ್ ಅಂದರೆ ಹಿಂದೆ ಎಲ್ಲ ನಮ್ಮ ತಾಲೂಕಲ್ಲಿ ಬಾರೆ, ಈ ಫಾರೆಸ್ಟ್ನ ಎಲ್ಲೆಲ್ಲಿ ಬೇಕು ಗಿಡ ನೆಟ್ಬಿಟ್ಟವೆ, ಕಡ್ಕೊಂಬಿಟ್ಟವೆ, ಮತ್ತೆ ನೆಟ್ಟಿಲ್ಲ. ಡೀಮ್ಡ್ ಅಂದರೆ ಅವರೇ ಹೋಗಿ ಇದು ಫಾರೆಸ್ಟು ಅಂತ ಹೇಳೋದು. ಯಾರು? ಅರಣ್ಯ ಇಲಾಖೆ ನಮ್ಮ ಫಾರೆಸ್ಟ್ ಕಂಟ್ರಿ. 1962 ಇಸ್ವಿನಲ್ಲಿ ನಮ್ಮ ತಾಲೂಕಲ್ಲಿ ಸಿ ಕ್ಲಾಸ್ ಮತ್ತು ಡಿ ಕ್ಲಾಸ್ ಲ್ಯಾಂಡು ಅಂದರೆ ಅಲ್ಲಿ ಬೆಳೆಯೇ ಬೆಳೆಯೋಕ್ಕಾಗಲ್ಲ, ಬಂಜರು ಕರಕಲು ಅಂಥ ಜಮೀನ 2000 ಎಕರೆನ ಅರಣ್ಯ ಪ್ರದೇಶ ಕೊಟ್ಬಿಟ್ಟರು. ಅದ್ರಲ್ಲಿ ಬಂದರು BK ಕವಲು, ಮೆಕ್ಕೆಬಾಡೋಗಿ, ಚಾವನಹಳ್ಳಿ, ಅಥವಾ ಏನಾದರೂ ಈ ಕಮಿಟಿ ಒಳಗೆ ಕಾಂಗ್ರೆಸ್ನಲ್ಲೇ ಇದ್ದಾರಲ್ಲ, ನಾನೇ ಕರಿಬೇಕು ಅನ್ನೋ ಭಾವನೆ ಇದೆಯಾ ಗೊತ್ತಿಲ್ಲ ನನಗೆ. 9 ತಿಂಗಳು ಕರೆದೋದ್ಮೇಲೆ ಭಾವನೆ ನಿಜ ಅನಿಸ್ಬೋದೋ ಇಲ್ಲ ಅನಿಸ್ಬೋದು. ಈ ಅಮ್ಮ ಬಂದವಳದ ಅಡ್ಮಿನಿಸ್ಟ್ರೇಟರ್ ಲೇಡಿ ಇವ್ರು ಬಂದ ಒಂದು ಮೀಟಿಂಗ್ ಆಗಿಲ್ಲ. ಏನು ಎಲ್ಲ ಕೆಟ್ಟ ನಡವಳಿಕೆ ಯಾವುದಕ್ಕೆ. ಈಗ ಅವಳು ಒಂದು ಕೆಲಸ ಮಾಡಿದ್ದಾಳೆ, ಒಟ್ಟು ಔಟ್ಸೋರ್ಸ್ 12 ಜನ ಇದ್ದಾರೆ. ಒಂದು ಎಕ್ಸ್ಟ್ರಾ ಸರಿ ಇನ್ಫ್ಲೂಯೆನ್ಸ್ ಮಾಡಿ ಸೇರಿಸಿದ್ದಾರೆ 13 ಜನರು. ಈಗ 13 ಜನದಲ್ಲಿ ಒಬ್ಬರು ತೆಗಿಲೇಬೇಕು. ಯಾರು? ಈ ಅಮ್ಮ. ತಾವೆಲ್ಲ ಅಧಿಕಾರಿ ತಾವೆಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಯಾರನ್ನು ತೆಗಿಬೇಕು? ಲಾಸ್ಟ್ ಕಮ್ ತೆಗಿಬೇಕು, ಕೊನೆಯಲ್ಲಿ ಯಾರು ಸೇರಿಸ. ಇವಳು ಏನು ಮಾಡ್ತಾವಳೆ? ನಾಳೆ ವೋಟಿಂಗ್ ಹಾಕಿಸ್ತಾವಳಂತೆ. ಎಲ್ಲ ಡಾಕ್ಟ್ರುಗಳು, ಅಟೆಂಡ್ಗಳು, ನರ್ಸ್ಗಳು ಕೇಳಿ ವೋಟಿಂಗ್ ಹಾಕ್ಸೋದು. ಈ 13 ಜನದಲ್ಲಿ ಯಾರನ್ನು ತೆಗಿಯಲ್ಲ. ಇದು ಅಡ್ಮಿನಿಸ್ಟ್ರೇಷನ್ನ. ಎಷ್ಟು ಸರಿ ಹೋಗ್ತೀರಾ ಹಾಸ್ಪಿಟ್ಲಿಗೆ? ನಾಳೆ ವೋಟಿಂಗ್ DH ಫೋನ್ ಮಾಡೋದಿಲ್ಲ ಸರ್, ತಪ್ಪೋದು, ಲಾಸ್ಟ್ ಕಮ್ ತೆಗಿಬೇಕು, ಹೇಳ್ತೀನಿ ಬಿಡಿ ಸರ್, ಅದು ಜಸ್ಟ್ ಅಲ್ಲೇ ಹೊರಗಡೆ ಫೋನ್ ಮಾಡ್ತಿದ್ದಾರೆ. ಇನ್ನೊಂದು ಮಾಡ್ತಾರೆ, ಹಾಸ್ಪಿಟ್ಲ್ ಕಮಿಟಿಯಲ್ಲಿ ಇದ್ದಾರೆ, ಇವರೆಲ್ಲ ಕಮಿಟಿ ಮೆಂಬರ್ ಆದರೂ ಅಟ್ಲೀಸ್ಟ್ ನಾವು ಭೇಟಿನೂ ಮಾಡಲಿಲ್ಲ, ಮೀಟಿಂಗ್ ಹೋಗ್ತಾ ಇದ್ವಿ, ಏನು ಮಾಡಬೇಕು. ಡ್ರಗ್ಸ್ನ ಪರ್ಚೇಸ್ ಮಾಡುವಾಗ ಇನ್ನು 6 ತಿಂಗಳು 3 ತಿಂಗಳದಲ್ಲ ಎಕ್ಸ್ಪೈರ್ ಡೇಟು, ಅದನ್ನು ಪರ್ಚೇಸ್ ಮಾಡ್ತಾರೆ. ಅದು ಫ್ಯಾಕ್ಟ್ರಿ, ಯಾವುದೋ ದೊಡ್ಡ ಫ್ಯಾಕ್ಟ್ರಿ, ಡ್ರಗ್ಸ್ ಉಳ್ಕೊಂಬಿಟ್ಟಿದ್ದಾವೆ, 3 ತಿಂಗಳು ಎಕ್ಸ್ಪೈರ್ ಡೇಟು, ಪರ್ಚೇಸ್ ಮಾಡಬೇಕು. ಇನ್ನು 3 ತಿಂಗಳೊಳಗೆ ನೀವು ಖರ್ಚು ಮಾಡಬೇಕು ಇಲ್ಲಿ, ಆಗ ಡಿಸ್ಕೌಂಟ್ ಕೊಡ್ತಾರೆ ಜಾಸ್ತಿ. ಅವ್ರಿಗೇನು ಫ್ಯಾಕ್ಟ್ರಿಯನಿಗೆ ಈಗ 3 ತಿಂಗಳು ಮುಗ್ದೇ ಹೋಯ್ತದೆ, ಸ್ವತಃ. ಪತ್ರಿಕಾಗೋಷ್ಠಿಯಲ್ಲಿ ಬಿ. ಕುಮಾರ್, ನಾರಾಯಣಗೌಡ, ಮಂಜುನಾಥ್, ರಾಯಪ್ಪ, ಇಲಿಯಾಸ್ ಪಾಷಾ ಉಪಸ್ಥಿತರಿದ್ದರು. ಸಹೇಲಿ ಸಂಸ್ಥೆಯ ಅಂಗಸಂಸ್ಥೆ ಪರಮಾತ್ಮ ಅಧ್ವಾತ್ಮ ಸಿದ್ಧಿ ಪೀಠದ ವತಿಯಿಂದ ಸಹೇಲಿ ಸಂಸ್ಥೆಯ 30ನೇ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದ್ವೈತ ಜಾಗೃತಿ ಜಾಥೆ, ಜ್ಯೋತಿ ರಥಯಾತ್ರೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏಪ್ರಿಲ್ 13ರಂದು ಹಮ್ಮಿಕೊಂಡಿರುವುದಾಗಿ ಪೀಠದ ಸ್ಥಾಪಕ ಕಿರಣ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗ್ಗೆ 8 ಗಂಟೆಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅದ್ವೈತ ಜಾಗೃತಿ ಜಾಥೆ ರಥಯಾತ್ರೆಗೆ ಚಾಲನೆ ನೀಡಲಾಗುವುದು. ಮಧ್ಯಾಹ್ನ ಮಂಡ್ಯನಗರ ತಲುಪಲಿದ್ದು ಸಂಜೆ ಕಲಾಮಂದಿರದಲ್ಲಿ ಪ್ರಶಸ್ತಿ ಪ್ರದಾನ ನೆರವೇರಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ, ಅದ್ವೈತ ಶಾಂತಿ ಮತ್ತು ಸೌಹಾರ್ದ ಪ್ರಶಸ್ತಿ ಮಾಜಿ ಸಂಸದ ದಿವಂಗತ ಜಿ. ಮಾದೇಗೌಡ ಪರವಾಗಿ ಮಧು ಜಿ. ಮಾದೇಗೌಡ ಅವರಿಗೆ ವಾರ್ಷಿಕ ವ್ಯಕ್ತಿ ಪ್ರಶಸ್ತಿ ಪ್ರಚಾರ ಮತ್ತು ಸಮಾಜ ಸೇವಕ ಡಾಕ್ಟರ್ ಪದ್ಮಮೋಹನ್ ಅವರಿಗೆ ಸಾಧಕ ರತ್ನ ಪ್ರಶಸ್ತಿ, ಕಲಾವಿದ KM ಕೃಷ್ಣೇಗೌಡ ಕೆಲ್ಲರ್ ಅವರಿಗೆ ಕಲೆ ಮತ್ತು ಸಾಂಸ್ಕೃತಿಕ ಸೇವೆ ಪ್ರಶಸ್ತಿ, ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ನ HR ಕನ್ನಿಕಾ ಅವರಿಗೆ ವಾರ್ಷಿಕ ಮಹಿಳಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಸ್ವಾಮೀಜಿಗಳು ಮತ್ತು ಸಾಹಿತಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು. ಸಹೇಲಿ ಸಂಸ್ಥೆ 30 ವರ್ಷದ ಹಿಂದೆ ಬೆಂಗಳೂರಿನ ಬಸವನಗುಡಿಯ ಗವಿಪುರ ಗುಟ್ಟಳ್ಳಿಯಲ್ಲಿ ಜನ್ಮ ತಾಳುತ್ತೆ. ಉದ್ದೇಶ, ಕೊಳಗೇರಿಯಲ್ಲಿರುವಂತಹ ಮಕ್ಕಳು ಕಸದ ತೊಟ್ಟೆಯಲ್ಲಿರುವ ಅನ್ನವನ್ನು ಕಿತ್ತು ತಿಂತಾರೆ, ಹೆಣ್ಣು ಮಕ್ಕಳು ದೇಹ ಮಾರಿ ಬದುಕ್ತಾರೆ, ಯುವಕರು 18 ವರ್ಷದ ನಂತರ ದುರುದ್ದೇಶಕ್ಕೆ, ದುರ್ಬುದ್ಧಿಗೆ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ನಾಸಾಗ್ತಾರೆ. ಅವರೆಲ್ಲರ ಉದ್ಧಾರಕ್ಕಾಗಿ ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಶಾಲೆಗೆ ಸೇರಿಸುವಂಥದ್ದು, ಉದ್ಯೋಗ ಒದಗಿಸುವಂಥದ್ದು, ಹಿರಿಯರಿಗೆ, ವೃದ್ಧರಿಗೆ ಆಶ್ರಯ ನೀಡುವಂಥದ್ದು. ಈ 30 ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಮೈಸೂರಿನಿಂದ ಬೆಂಗಳೂರಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬರುವಂತಹ ಒಂದು ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಪಾರಮಾರ್ಥ ಅದ್ವೈತ ಕೇಂದ್ರದ ಮುಖ್ಯ ಉದ್ದೇಶ
ಇವತ್ತೇನು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಷ, ದ್ವೇಷ, ನಾನು, ನನ್ನದು, ಅಶಾಂತಿ, ಕೊಲೆ, ಸುಲಿಗೆ ಎಲ್ಲ, ಇದಕ್ಕೆಲ್ಲ ಕಾರಣ ನಾನು ಮತ್ತು ನೀವು ಬೇರೆ ಅಂದುಕೊಳ್ಳೋದು. ಯಾವಾಗ ನಮ್ಮಲ್ಲಿ ಯಾವುದೇ ಭೇದ ಇರೋದಿಲ್ವೋ, ನಾವೇ ನೀವಾಗಿ ನೀವೇ ನಾವಾಗಿ ಬದುಕಿದಾಗ ಈ ಎಲ್ಲ ತಂತ್ರವು ಶುದ್ಧವಾಗಿ ಸುಭದ್ರವಾದಂತಹ ಭಾರತ ದೇಶ ನಿರ್ಮಾಣವಾಗುತ್ತೆ. ಇದು ನಮ್ಮ ಪಾರಮಾರ್ಥದ ತತ್ವ. ಇನ್ನು ಈ 4 ದಿನದ ಕಾರ್ಯಕ್ರಮದ ಬಗ್ಗೆ ಗೋಷ್ಠಿಯಲ್ಲಿ ರುದ್ರೇಶ್, ಭರತ್, ಗಂಗಾಧರ್, ರಘು ಇದ್ದರು. ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ವಿಶ್ರಾಂತ ಪೊಲೀಸ್ ಅಧಿಕಾರಿ ಕುಂದೂರೇಗೌಡರ ಮನೆಯಲ್ಲಿ ಅನೈತಿಕ ಚಟುವಟಿಕೆ ಆರೋಪ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಆಧರಿಸಿ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ದಾಳಿ ಮಾಡಿದ್ದಾರೆ. ಮನೆಯೊಳಗಿದ್ದ ಅಪ್ರಾಪ್ತ ಯುವತಿಯನ್ನು ರಕ್ಷಿಸಿದ ಕೇರ್ಪೇಟೆ ಪಟ್ಟಣ ಪೊಲೀಸರು ದಂಧೆಯಲ್ಲಿ ತೊಡಗಿದ್ದ 2 ಯುವಕರನ್ನು ಬಂಧಿಸಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ತಿಳಿಸಿದ್ದಾರೆ. ಕೇರ್ಪೇಟೆ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಅನೈತಿಕ ಚಟುವಟಿಕೆ ನಿರಂತರವಾಗಿ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳದೆ ಪೊಲೀಸರು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ. ಅನೈತಿಕ ದಂಧೆಯನ್ನು ಮಟ್ಟ ಹಾಕಿ ಅಮಾಯಕ ಯುವತಿಯರನ್ನು ರಕ್ಷಿಸುವಂತೆ ನಗರ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಕಲಾ ರಮೇಶ್ ಒತ್ತಾಯಿಸಿದ್ದಾರೆ. ಮಂಡ್ಯ ಜಿಲ್ಲಾ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶೋಭಾರಾಣಿಯವರು ಕೇರ್ಪೇಟೆ ಪಟ್ಟಣದಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆ ಹಾಗೂ ಅನೈತಿಕ ಚಟುವಟಿಕೆ ಮೇಲೆ ಕ್ರಮ ಕೈಗೊಳ್ಳುವಂತೆ ಚಂದ್ರಕಲಾ ಮನವಿ ಮಾಡಿದ್ದಾರೆ. ಈ ದಿನ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಮಾಹಿತಿ ಬಂತು. ಮತ್ತು ಪೊಲೀಸ್ ಠಾಣೆಯಿಂದ ಒಂದು 4-5 ಜನ ಪೊಲೀಸ್ನವ್ರು ಬಂದು ಮನೆ ಸೀಜ್ ಮಾಡಿ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಏನೋ ಅಂತ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ, ಕರ್ಕೊಂಡು ಹೋಗಿದ್ದಾರೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಾವು ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡಬೇಕು. ಕೆಲವೊಂದು ಕಡೆ ಕೇರ್ಪೇಟೆ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ SP ಅವರು ಮತ್ತು ಈ ಟೌನ್ ಪೊಲೀಸ್ ಸ್ಟೇಷನ್ನವರು ಒಂದು ಕಾನೂನುಯುಕ್ತವಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು, ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮಂಡ್ಯದ ಅಶೋಕನಗರ ಬಡಾವಣೆಯಲ್ಲಿರುವ ಗುರುದೇವ ಲಲಿತಕಲಾ ಅಕಾಡೆಮಿಯ ಸಭಾಂಗಣದಲ್ಲಿ ನೃತ್ಯಕಲಾ ಭರತನಾಟ್ಯ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಬೈಬ್ರಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರುದೇವ ಲಲಿತಕಲಾ ಅಕಾಡೆಮಿಯ ಮುಖ್ಯಸ್ಥರು ಮತ್ತು ನಾಟ್ಯ ವಿದುಷಿ ಡಾಕ್ಟರ್ ಚೇತನ PM ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಗಾರ ಯಶಸ್ವಿಯಾಗಿ ಜರುಗಿತು. ಸಂಪನ್ಮೂಲ ವ್ಯಕ್ತಿಗಳಾದ ಬೆಂಗಳೂರಿನ ನಾಟ್ಯ ವಿದುಷಿ ಡಾಕ್ಟರ್ B ಮಾನಸ, ಡಾಕ್ಟರ್ ಸಹನಾ ರಾಜು, ಮಹಿಮಾ ಭಟ್, MS ಬಿಂದೂರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಕಾನ್ಸಂಟ್ರೇಷನ್ ಅವ್ರಿಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರುಚಿತ, ಅದಮ್ಯ, ಇವರಿಗೆಲ್ಲ ಅಷ್ಟು ಕಾನ್ಸಂಟ್ರಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಅದನ್ನು ಕಾನ್ಸಂಟ್ರಾಗಿ ಫಾಲೋ ಮಾಡುವಂಥ ಒಂದು ಸ್ಕಿಲ್ ಅವ್ರಿಗೆ ಗೊತ್ತಾಯಿತು. ಮತ್ತು ಎಲ್ಲರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ದಾರೆ. ಯಾರು ಕೂಡ ಒಂಚೂರು ಸುಸ್ತಾಯಿತು ಅಂತ ಹೇಳಿಲ್ಲ. ನಾನು ಫಸ್ಟ್ ಒಂದ್ಸಲ ಲೆಕ್ಚರ್ ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ, ಅಲರ್ಟ್ ಆಗಿರಬೇಕು ಅಂತ. ಆಮೇಲೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದರು. ಆಮೇಲೆ ನಾನು ಯಾವಾಗಲೂ ನಿಮಗೆ ಬೈತಾ ಇರ್ತೀನಲ್ವ, ಮಂಡ್ಯದ ಮಕ್ಕಳಿಗೆ ಅಭಿನಯ ಬರಲ್ಲ ಅಂತ, ಅಭಿನಯ ಬರಲ್ಲ ಇನ್ನೇನಾದ್ರು ಹೇಳ್ತಾ ಇರ್ತೀನಿ. ಆದರೆ ಇವತ್ತು ನಿಮ್ಗೊಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ. ನಾನು ಟೀಚರಾಗಿ ಬೈಯೋದು ಸಹಜ, ನಿಮ್ಗೊಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ. ಏನು ಅಂದರೆ ಮಾನಸಕ್ಕ ಮತ್ತು ಸಹನಕ್ಕ ಹೇಳಿದ್ರು, ಇಷ್ಟು ಚಿಕ್ಕವರು ಅಡು ಬ್ಯಾಚ್ ಅವರು ಕಾನ್ಸ್ಟೆಂಟಾಗಿ ಎಷ್ಟು ಸಲ ಮಾಡಿಸಿದ್ರು ಮಾಡ್ತಾನೇ ಇದ್ದಾರೆ. ಬೆಂಗಳೂರಲ್ಲಾದರೆ ಮಕ್ಕಳು ಸುಸ್ತಾಗಿ ಹೋಗ್ತಿದ್ರು, ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಾ ಇರಲಿಲ್ಲ ಅಂತ ಅಲ್ವಾ. ಸೊ ಅದಕ್ಕೆ ನಿಮಗೆ ನೀವು ಗುರು ವೃಂದದವರೇ, ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ನನ್ನೊಂದು ಪ್ರಶ್ನೆಯೊಂದಿಗೆ 1-2 ಮಾತುಗಳನ್ನು ಆಡಬೇಕು ಅಂತ ಇಷ್ಟಪಡ್ತೇನೆ. ಯಾರೊಬ್ಬರು ಉತ್ತರ ಕೊಡಿ. ಇಬ್ಬರು ಮೇಡಮ್ ಅವರು ನಿಮಗೆ ಭರತನಾಟ್ಯ ಹೇಳಿಕೊಟ್ಟು 2 ಡಾನ್ಸ್ ಮಾಡಿದ್ದೀರಿ. ಮೊದಲನೇ 2 ನೃತ್ಯಗಳು ಕೃಷ್ಣನಿಗೆ ಸಂಬಂಧಪಟ್ಟಾಗಿ. ಒಬ್ಬರದ್ದೇ ಪ್ರಶ್ನೆ, ಅವರು ಹೇಳಿಕೊಟ್ಟ ನೃತ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಏನಾದರೂ ನಿಮ್ಮ ಕಣ್ಣೆದುರಿಗೆ ಕಾಣಿಸಿದಾನ? ಉತ್ತರ ಹೇಳೋದು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಮಕ್ಕಳೇ, ವಯಸ್ಸಿನಲ್ಲಿ ಹಿರಿಯರಾಗಿ ಹೇಳುವಂತಹ ವಿಷಯ ಏನು ಅಂದರೆ, ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊಂದಿರ್ತೀವಿ, ಅದು ನಮ್ಮ ಕಣ್ಣೆದುರಿಗೆ ಜೀವಂತ ಪ್ರತೀಕವಾಗಿ ಕಾಣಬೇಕಾಗುತ್ತೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ